ಯಾಕೆ ಟ್ರೈಪಾಡ್ ಇಲ್ಲ ಏನು ಮಾಡೋದು, ಆಮೇಲೆ ಒಳ್ಳೆ ಕ್ಯಾಮ್ರಾ ಇಲ್ಲ ಲಕ್ಷಾಂತರ ರೂಪಾಯಿದು ಅಂತ ಏನಿಲ್ಲ. ಇವಾಗ ಇದು ವ್ಯೂಸ್ ಯಾವ ಥರ ಜಾಸ್ತಿ ಬರೋ ಥರ ಮಾಡೋದು ಮತ್ತು ಚಾನಲ್ ಹೆಂಗೆ ಬಿಲ್ಡ್ ಮಾಡೋದು ಏನೋ ವಿಡಿಯೋ ಮಾಡ್ತಾವಳೆ, ಏನು ಇದು ಮಾಡ್ತಾವಳೆ, ಹಂಗೆ ಮಾಡ್ತಾವಳೆ, ಹಿಂಗೆ ಮಾಡ್ತಾವಳೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಅನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿ ಇರೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂದರೆ ನೆನ್ನೆ ಅಪ್ಲೋಡ್ ಮಾಡಿದ ವಿಡಿಯೋ ಬಗ್ಗೆನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು, ನಂದು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಗೊತ್ತಾ ಅಂತ. ಅದು ವಿಡಿಯೋ ನೋಡಿಬಿಟ್ಟು ನನ್ನ ಫ್ರೆಂಡ್ಸು ಮತ್ತು ಸ್ವಲ್ಪ ನನ್ನ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಎಷ್ಟು ಬಂತು ದುಡ್ಡು ಚೆನ್ನಾಗಿ ಬರ್ತಾಯಿದೆ ಹಂಗಾದ್ರೆ ನಿಮಗೆ ಹಂಗೆ ಅಂತ ಮಾಡ್ತಾಯಿದ್ರು. ಅಲ್ಲ, ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದ್ದೀನಿ, ವಿಡಿಯೋ ನೋಡಲ್ಲ, ಸುಮ್ಮನೆ ತಮ್ಮನೇಲಿ ನೋಡಿಬಿಟ್ಟು ಏನೋ ಭಾರಿ ದುಡ್ಡು ಬಂದುಬಿಟ್ಟಿದೆ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ. ನಾನು ಇವಾಗ ಹೇಳ್ತಾ ಇದ್ದೀನಿ, ಬರಲ್ಲ ಅಂತಲ್ಲ, ಬರುತ್ತೆ. ಯಾಕಂದ್ರೆ ಎಲ್ಲರೂ ಮಾಡಿ, ನೀವು ಮಾಡಿ ವಿಡಿಯೋನ, ಯಾಕೆ ಬರೋದಿಲ್ಲ? ದುಡ್ಡು ಬರುತ್ತೆ. ಕಷ್ಟಪಡಬೇಕು, ವಿಡಿಯೋಗಳು ರೆಗ್ಯುಲರಾಗಿ ಅಪ್ಲೋಡ್ ಮಾಡಬೇಕು, ಅದು ಮಾನಿಟೈಸ್ ಆಗಬೇಕು ಚಾನಲ್ಲು. ಅದಕ್ಕೆ ಎಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ನಾನು ಇಷ್ಟು ದಿನ ವಿಡಿಯೋ ಮಾಡಿ ಮಾಡಿರೋ ಇದು ನನ್ನ ಅನುಭವದಲ್ಲಿ ಹೇಳ್ತೀನಿ. ಏನಂತಂದರೆ ರೆಗ್ಯುಲರಾಗಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರಬೇಕು. ಆಮೇಲೆ ಅದು ಏನಂತಂದರೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಅದು ಲಾಂಗ್ ವೀಡಿಯೋದಲ್ಲಿ 1 ವರ್ಷ ಟೈಮ್ ಇರುತ್ತೆ. 365 ಡೇಸಲ್ಲಿ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂತಂದರೆ ಶಾರ್ಟ್ ವೀಡಿಯೋಸಲ್ಲಿ ಮಾಡ್ತೀನಿ ಅಂತಂದರೆ, ಶಾರ್ಟ್ ವೀಡಿಯೋಸಲ್ಲಿ ನಮಗೆ 90 ಡೇಸಲ್ಲಿ 10 ಮಿಲಿಯನ್ಸ್ ವ್ಯೂಸ್ ಏನೋ ಬರಬೇಕು. ಅಂದರೆ ಚಾನಲ್ ಚೆನ್ನಾಗಿ ಕ್ಲಿಕ್ ಆಗಿರೋರಿಗೆ ಅಷ್ಟೊಂದೆಲ್ಲ ವ್ಯೂಸ್ ಬರುತ್ತೆ. ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ಬರೋದು ಡೌಟು. ಸೊ ನಮಗಂತೂ ಲಾಂಗ್ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ವಾಚ್ ಅವರ್ಸು. ಶಾರ್ಟ್ ವೀಡಿಯೋದಲ್ಲಂತೂ ಆಗೋದಿಲ್ಲ. ಶಾರ್ಟ್ ವೀಡಿಯೋಸ್ ಹಾಕೋದ್ರಿಂದ ಒಂದು ಏನು ಯೂಸ್ ಅಂತಂದರೆ, ಫಾಲೋವರ್ಸು ಜಾಸ್ತಿ ಆಗ್ತಾರೆ, ನಿಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಸೊ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೋಬೇಕಂದ್ರೆ ನೀವು ಶಾರ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಲಾಂಗ್ ವೀಡಿಯೋಸಲ್ಲಿ ನಿಮಗೆ 1 ವರ್ಷ ತನಕ ಟೈಮ್ ಇರುತ್ತಲ್ವ, ಸೊ ಹಂಗಾಗಿ ನೀವು ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡ್ಕೊಬೋದು. ಶಾರ್ಟ್ ವೀಡಿಯೋಸಲ್ಲಿ ನಿಮ್ಗೆ ಎಷ್ಟೇ ವಾಚ್ ಅವರ್ ಬಂದರೂ ಅದು ಕೌಂಟ್ ಆಗೋಲ್ಲ, ಅದು ವ್ಯೂಸೇ ಕೌಂಟ್ ಆಗೋದು. ನಮ್ಮ 10 ಮಿಲಿಯನ್ಸ್ ವ್ಯೂಸೇ ಕೌಂಟ್ ಆಗೋದು ಅಂತ ಅನಿಸುತ್ತೆ. ನಾನು ಮಾಡಿದ್ದೀನಿ ಶಾರ್ಟ್ ವೀಡಿಯೋಸಲ್ಲಿ ವೀಡಿಯೋಸ್ ಚೆನ್ನಾಗಿ ಹೋಗುತ್ತೆ, ನಂದು ವ್ಯೂಸ್ ಚೆನ್ನಾಗಿರುತ್ತೆ, ಬಟ್ ಅದ್ರಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗೋಲ್ಲ. ಯಾಕಂದರೆ ನಾನು ಬೇರೆಯವ್ರದ್ದು ಹೇಳ್ತಾ ಇಲ್ಲ, ನಾನು ನನಗಾಗಿರೋ ಎಕ್ಸ್ಪೀರಿಯೆನ್ಸನ್ನು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಏನಂತಂದರೆ, ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದರೆ ಇವಾಗ ನಾವು ಯಾವ ಸಬ್ಜೆಕ್ಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಅನ್ನೋದನ್ನು ಫಸ್ಟು ಡಿಸೈಡ್ ಮಾಡ್ಕೋಬೇಕು. ಯಾಕಂದರೆ ನಾವು ಫ್ಯಾಮಿಲಿ ವ್ಲಾಗ್ ಮಾಡ್ತಾ ಇದ್ದೀವಾ, ಇಲ್ಲ ಫನಿ ವೀಡಿಯೋಸ್ ಏನಾದ್ರೂ ಇದು ಮಾಡ್ತಾ ಇದ್ದೀವಾ, ಇಲ್ಲ ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾ ಇದ್ದೀವಾ, ಇಲ್ಲ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾ ಇದ್ದೀವಿ, ಅದನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಡಿಯೋಸ್ ಅಪ್ಲೋಡ್ ಮಾಡಿ, ನಿಮ್ಮದು ಯಾವ ವೀಡಿಯೋಸಿಗೆ ಚೆನ್ನಾಗಿ ನಿಮಗೆ ವ್ಯೂಸ್ ಬರುತ್ತೆ ಅದೇ ವೀಡಿಯೋಸ್ ಮಾಡ್ಕೋತಾ ಹೋಗಿ. ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಒಂದಿನ ಇದು ಮಾಡಿ ಆಗೋದಿಲ್ಲ. ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದಾಗಂತೂ ಆಲ್ಮೋಸ್ಟ್ ಡೈಲಿನೇ ತುಂಬ ಲಾಂಗ್ ವೀಡಿಯೋ 10-15 ನಿಮಿಷದ ವೀಡಿಯೋ ಹಾಕೋ ಬದಲು ಒಂದು 4 ನಿಮಿಷದ್ದು, ಇಲ್ಲ 3.5 ನಿಮಿಷದ್ದು, 5 ನಿಮಿಷದ ಒಳಗಡೆ ವೀಡಿಯೋ ಅಪ್ಲೋಡ್ ಮಾಡಿ. 2 ನಿಮಿಷ 3 ನಿಮಿಷದ ಒಳಗಡೆ ಮಾಡಿಬಿಡಿ. ಯಾಕಂದರೆ 3 ನಿಮಿಷದ ಒಳಗಡೆ ವೀಡಿಯೋನ ನೀವು ಅಪ್ಲೋಡ್ ಮಾಡಿದರೆ ಅದು ನಿಮಗೆ ಶಾರ್ಟ್ ವೀಡಿಯೋಸ್ಗೆ ಅಪ್ಲೋಡ್ ಆಗುತ್ತೆ. ಲಾಂಗ್ ವೀಡಿಯೋ ಅಂದರೆ 3 ನಿಮಿಷದ ಮೇಲೆ, 3.5 ನಿಮಿಷ 4 ನಿಮಿಷ ಮಾಡಿದರೆ ಅದು ಲಾಂಗ್ ವೀಡಿಯೋ ಆಗುತ್ತೆ. ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿರಿ. ರೆಗ್ಯುಲರಾಗಿ ವಾರದಲ್ಲಿ ಕಮ್ಮಿ ಅಂದರೆ ಒಂದು 4-5 ವೀಡಿಯೋನಾದರೂ ಅಪ್ಲೋಡ್ ಮಾಡಿ. ಆವಾಗ ನಿಮಗೆ ರೆಗ್ಯುಲರಾಗಿ ಇದಾಗ್ತಾಯಿದ್ರೆ ನಿಮ್ಮದು ವೀಡಿಯೋಗಳು ಸಜೆಸ್ಟ್ ಆಗ್ತಾ ಇರುತ್ತೆ. ಅಟ್ಲೀಸ್ಟು ಶಾರ್ಟ್ ವೀಡಿಯೋ ಮಾಡಿ ಹಾಕ್ತಾಯಿರಿ. ಯಾಕಂದರೆ ಇವಾಗ ಶಾರ್ಟ್ ವೀಡಿಯೋಸ್ ವ್ಯೂಸ್ ಜಾಸ್ತಿ ಬರ್ತಾಯಿದೆ ಅಂತಂದರೆ, ಶಾರ್ಟ್ ವೀಡಿಯೋಸ್ ನೋಡಿದವರು ನಿಮ್ಮದು ಅಕೌಂಟ್ ಓಪನ್ ಮಾಡಿ ನೋಡಿದರೆ ಲಾಂಗ್ ವೀಡಿಯೋಸ್ ಇರುತ್ತೆ, ಅದನ್ನು ನೋಡ್ತಾ ಇದ್ದರೆ ನಿಮಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಕೆಲವರು ಶಾರ್ಟ್ ವೀಡಿಯೋಸ್ ಇಷ್ಟಪಡೋರು ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಶಾರ್ಟ್ ವೀಡಿಯೋಸ್ಗೆ ನಿಮಗೆ ಅದರಲ್ಲೇ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಇದು ಸಿಗುತ್ತೆ, ಮ್ಯೂಸಿಕ್ಸ್ ಎಲ್ಲ ಸಿಗುತ್ತೆ. ಅದನ್ನೇ ಸೆಲೆಕ್ಟ್ ಮಾಡಿ ಟ್ರೆಂಡಿಂಗ್ ಮ್ಯೂಸಿಕ್ ಇರೋದಕ್ಕೆ ಶಾರ್ಟ್ ವೀಡಿಯೋಸ್ ಮಾಡಿ ಹಾಕಿ, ಆವಾಗ ವ್ಯೂಸ್ ಬರುತ್ತೆ. ನೀವು ಬೇರೆ ಕಡೆ ಆಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡಿ ಹಾಕಿದರೆ ಕೆಲವೊಂದು ಸಲ ಕಾಪಿರೈಟ್ಸ್ ಬರುತ್ತೆ. ಕಾಪಿರೈಟ್ಸ್ ಬಂದರೆ ಅದು ಆಮೇಲೆ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಅದು 3 ಸ್ಟ್ರೈಕ್ ಕೊಡ್ತಾರೆ. ಅದು 90 ಡೇಸ್ ಒಳಗಡೆ ನೀವೇನಾದರೂ 3 ಸ್ಟ್ರೈಕ್ ತೊಗೊಂಡ್ರೆ ಚಾನಲ್ ಡಿಲೀಟ್ ಆಗಿಬಿಡುತ್ತೆ.
ಮತ್ತೆ ನೀವು ಚಾನಲ್ಲು ಚೆನ್ನಾಗಿ ಬಿಲ್ಡ್ ಆಗಿರೋರ ಹತ್ರ ಹೋಗ್ಬಿಟ್ಟು ಇದು ವ್ಯೂಸ್ ಯಾವ ಥರ ಜಾಸ್ತಿ ಬರೋ ಥರ ಮಾಡೋದು ಮತ್ತು ಚಾನಲ್ ಹೆಂಗೆ ಬಿಲ್ಡ್ ಮಾಡೋದು ಅಂತ ಎಲ್ಲ ಕೇಳಿದ್ರೆ ದೇವ್ರಣೆಗೂ ಅವ್ರು ಹೇಳ್ಕೊಡಲ್ಲ. ಕುತ್ಕೊಂಡು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಎಷ್ಟೊಂದು ವೀಡಿಯೋಸ್ ಸಿಗುತ್ತೆ, ಅದನ್ನೆಲ್ಲ ಚೆಕ್ ಮಾಡಿ ಯಾವ ಥರ ವೀಡಿಯೋ ಎಡಿಟ್ ಮಾಡೋದು, ಯಾವ ಥರ ಥಂಬ್ನೇಲ್ ಮಾಡೋದು, ಆಮೇಲೆ ಯಾವ ಥರ ಕ್ಯಾಚಿಯಾಗಿ ನಾವು ಇದ್ರ ಟೈಟಲ್ಗಳು ಹಾಕೋದು, ಅದೆಲ್ಲನೂ ಕ್ರಿಯೇಟಿವ್ ಆಗಿ ಓನಾಗಿ ಮಾಡಿ ಯಾರು ಹೇಳ್ಕೊಡಲ್ಲ. ಇನ್ನೊಬ್ರು ಯಾರಾದರೂ ಬೆಳಿತಾರೆ ಅಂದರೆ ದೇವ್ರಾಣೆಗೆ ಹೇಳ್ತೀನಿ, ಯಾರೂ ಸಪೋರ್ಟ್ ಮಾಡಲ್ಲ. ಹೋಗ್ಲಿ ನಮ್ಮ ಫ್ಯಾಮಿಲಿಗಳಲ್ಲೇ ಸಪೋರ್ಟ್ ಮಾಡಲ್ಲ. ನೀವು ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾಡಿ, ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿ, ಡೀಸೆಂಟಾಗಿ ಮಾಡಿ ಅಪ್ಲೋಡ್ ಮಾಡಿ, ಹಾಗೆ ಆಗುತ್ತೆ. ಇವತ್ತು ಒಂದೇ ದಿನಕ್ಕಾಗಿಲ್ಲ ಅಂದ್ರೆ 1 ವರ್ಷಕ್ಕಾಗಲಿ 2 ವರ್ಷಕ್ಕಾಗಲಿ ಏನು ನಾವು ಕೆಲಸ ಬಿಟ್ಬಿಟ್ಟು ಇದು ಮಾಡಲ್ಲ. ಕೆಲಸ ಮಾಡ್ತಾನೆ ನಮ್ಮ ಪ್ಯಾಷನ್ ಏನಿರುತ್ತೆ ಅದಕ್ಕೆ ವಿಡಿಯೋ ಮಾಡ್ತೀವಲ್ವಾ. ಏನೋ ವಿಡಿಯೋ ಮಾಡ್ತಾವಳೆ, ಏನು ಇದು ಮಾಡ್ತಾವಳೆ, ಹಂಗೆ ಮಾಡ್ತಾವಳೆ, ಹಿಂಗೆ ಮಾಡ್ತಾವಳೆ ಅಂತ ಎನ್ಕರೇಜ್ ಮಾಡಲ್ಲ. ನಮ್ಮನ್ನು ಕಾಲು ಎಳಿಯೋಕ್ಕೆ ನೋಡ್ತಾರೆ. ಅಂಥವ್ರ ಮುಂದೆ ಕಾನ್ಫಿಡೆಂಟಾಗಿ ಮಾಡಿ, ಏನು ಮಾಡ್ತಾ ಇದ್ದೀರಾ ನೀವು, ಏನು ಯಾರಿಗೂ ಮೋಸ ಮಾಡ್ತಾಯಿಲ್ಲ, ಅನ್ಯಾಯ ಮಾಡ್ತಾಯಿಲ್ಲ, ನಿಮಗೆ ಏನು ಬರುತ್ತೆ ಅದನ್ನು ನಿಮ್ಮ ಟ್ಯಾಲೆಂಟ್ ಇರೋದನ್ನು ತೋರಿಸ್ತೀರಾ. ಇಲ್ಲ ನಮಗೆ ಮುಖ ತೋರಿಸಿ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಕುಕಿಂಗ್ ವಿಡಿಯೋಸ್ ಮಾಡಿ. ಅದಕ್ಕೆಲ್ಲ ನಾವು ಮುಖ ತೋರಿಸ್ಬೇಕಂತ ಏನಿಲ್ಲ. ಕುಕಿಂಗ್ ವಿಡಿಯೋಸ್ ಮಾಡಿ ನೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಅಂದರೆ ಸಡನ್ನಾಗಿ ವ್ಯೂಸ್ ಏನು ಬರೋದಿಲ್ಲ ಹೊಸ್ದಾಗಿ ಮಾಡಿದಾಗ. ಸೊ ಅಪ್ಲೋಡ್ ಮಾಡ್ತಾಯಿರಿ, ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಒಂದಲ್ಲ ಒಂದಿನ ಆಗೇ ಆಗುತ್ತಲ್ವಾ. ಮತ್ತು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ನನ್ನ ಹತ್ರ ಟ್ರೈಪಾಡ್ ಇಲ್ಲ, ಸಾವಿರಾರು ರೂಪಾಯಿ ಕೊಟ್ಟು ತೊಗೊಳಕ್ಕೆ ಟ್ರೈಪಾಡ್ ಇಲ್ಲ, ಏನು ಮಾಡೋದು. ಆಮೇಲೆ ಒಳ್ಳೆ ಕ್ಯಾಮ್ರಾ ಇಲ್ಲ, ಲಕ್ಷಾಂತರ ರೂಪಾಯಿದು ಅಂತ ಏನಿಲ್ಲ. ಇವಾಗ ಎಲ್ಲರ ಹತ್ರನೂ ಮೊಬೈಲ್ ಇದ್ದೇ ಇರುತ್ತಲ್ವಾ. ಈಗ ನಿಮ್ಮ ಹತ್ರ ಇರೋ ಮೊಬೈಲಲ್ಲೇ ನೀಟಾಗಿ ವಿಡಿಯೋ ಮಾಡಿ, ಕ್ಲಿಯರಾಗಿ ಕಾಣಿಸೋ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಟ್ರೈಪಾಡು ಸಾವಿರಾರು ರೂಪಾಯಿದೇ ಬೇಕಂತೇನೆ, 200-300 ರೂಪಾಯಿಗೆಲ್ಲ ಸಿಗುತ್ತೆ ಚಿಕ್ಕದು, ಅದನ್ನು ತಗೊಂಡು ಇದು ಮಾಡಿ. ಇಲ್ಲ ಹಿಂಗೆ ಸೆಲ್ಫಿ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಇದು ಮಾಡಿ. ನೀವು ಯಾವ ಟ್ರೈಪಾಡ್ ತಗೊಂಡಿದ್ದೀನಿ, ತಗೊಳ್ಳೇಬೇಕು, ರಿಂಗ್ ಲೈಟ್ ತೊಗೋಬೇಕು ಅಂತೆಲ್ಲ ತಗೊಂಡು ದೇವರಾಣೆ ತಗೊಂಡು ಅದು ಒಂದು ದಿನಕ್ಕೂ ಯೂಸ್ ಮಾಡಲ್ಲ. ನಾನು ಹಿಂಗೇನೆ ಸೆಲ್ಫಿ ಕ್ಯಾಮ್ರಾ ಹಿಡ್ಕೊಂಡು ಮಾಡ್ಕೊಂಡು ವೀಡಿಯೋಗಳು ಮಾಡ್ತೀನಿ. ಟ್ರೈ ಮಾಡ್ತಾ ಇರೋಣ. ವೀಡಿಯೋಗಳು ಕ್ಲಿಕ್ ಆದರೆ ಆಗಲಿ. ಮಾಡೋಕ್ಕೇನು, ಇವಾಗಂತೂ ಎಲ್ಲರಿಗೂ ಅನ್ಲಿಮಿಟೆಡ್ ಡಾಟಾ ಇದ್ದೇ ಇರುತ್ತೆ. ಇವಾಗ ಡಾಟಾ ಏನು ಅದಕ್ಕೇನು ಎಕ್ಸ್ಟ್ರಾ ರಿಚಾರ್ಜ್ ಮಾಡಬೇಕನ್ನೋ ಥರ ಏನಿಲ್ಲ. ಎಲ್ಲರ ಹತ್ರನೂ ಇಂಟರ್ನೆಟ್ ಇದ್ದೇ ಇರುತ್ತೆ, ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಬೆಳೀರಿ, ಖುಷಿಯಾಗಿರಿ. ಯಾರನ್ನು ಸಪೋರ್ಟ್ ಕೇಳಕ್ಕೆ ಹೋಗಬೇಡಿ. ಯಾಕಂದರೆ ನೀನೇನೋ ಚೆನ್ನಾಗಿ ಆಗ್ತೀಯ ಅಂತಂದರೆ ದೇವ್ರಾಣೆಗೂ ಹೇಳ್ತೀನಿ ಯಾರೂ ಸಪೋರ್ಟ್ ಮಾಡೋದಿಲ್ಲ. ನಂಗೆ ಇನ್ನೂ ವೀಡಿಯೋಗಳು ಹೆಂಗೆ ಎಡಿಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಥಂಬ್ನೇಲ್ ಮಾಡೋದು ಹೆಂಗೆ ಗೊತ್ತಾಗ್ತಾ ಇಲ್ಲ, ಟೈಟಲ್ ಹೆಂಗೆ ಇದು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಬೇಕಂದರೆ ಕಮೆಂಟ್ ಮಾಡಿ. ನನಗೇನು ಗೊತ್ತಿದೆಯೋ ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ, ತೋರಿಸ್ಕೊಡ್ತೀನಿ. ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.